ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಹೋಳ್ಗೆನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಸ್ವಲ್ಪ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ನೋಡಿ. ಬೇಳೆನ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಬೇಯಿಸೋದು ಹೇಗೆ ಅಂತ, ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಮೊದಲಿಗೆ ಕಡಲೆಬೇಳೆನ ತೊಳೆದು ನೀರಾಕಿ ಬೇಯಿಸೋಕ್ಕಿಡಬೇಕಾಗುತ್ತೆ. ನಾವು ಕಟ್ಟಿನ ಸಾಂಬಾರು ಮಾಡೋದಾದರೆ ಕಟ್ಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಬೇಳೆ ಬೆಂದಮೇಲೆ ಬೆಲ್ಲ ಹಾಕ್ಕೋಬೇಕಾಗುತ್ತೆ. ಬೇಳೆ ಮುಟ್ಟು ನೋಡಿದರೆ ಮೆತ್ತಗಾದರೆ ಸಾಕು. ಆ ಟೈಮಲ್ಲಿ ನಾವು ಇಲ್ಲಿ ಬೆಲ್ಲ ಹಾಕ್ಕೋಬೇಕಾಗುತ್ತೆ. ಹೆಂಡೆ ಬೆಲ್ಲ ಆಗಿದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಏಲಕ್ಕಿ ಬೇಕಾದರೆ 2 ಏಲಕ್ಕಿನ ಚಿಕ್ಕದಾಗಿ ಜಜ್ಜಿ ಹಾಕಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಆಮೇಲೆ ಇದನ್ನು ಹಬೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಬಾಯಿ ಮುಚ್ಚಿಟ್ಟು ಹಬೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಗ್ಯಾಸಲ್ಲ ಆದರೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ನಾವು ಬೆಲ್ಲ ಹಾಕಿದ ಮೇಲೆ ನೀರು ಹೊಡೆಯುತ್ತೆ. ನೀರು ಫುಲ್ಲು ಹಿಂಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಒಲೆಯಲ್ಲಾದರೆ ಬೆಂಕಿನ ಹಿರಿದು ಕೆಂಡದಲ್ಲಿಟ್ಟು ಬಾಯಿ ಮುಚ್ಚಿ ಫುಲ್ ನೀರೆಲ್ಲ ಹಿಂಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸಾದ್ಮೇಲೆ ಇದನ್ನು ರುಬ್ಕೋಬೇಕು. ಮಿಕ್ಸಿಲಾದರೂ ರುಬ್ಬೋದು, ಇಲ್ಲಾಂದರೆ ಕಲ್ಲು ಇದ್ದರೆ ಕಲ್ಲಲ್ಲಾದರೂ ರುಬ್ಬೋದು. ನಾನಿಲ್ಲಿ ಕಲ್ಲಲ್ಲಿ ರುಬ್ಕೊತಾ ಇದ್ದೀನಿ ನೋಡಿ. ಇದು ಖಾರ ತಿರ್ಸೋ ಕಲ್ಲು. ನಮ್ಮಲ್ಲಿ ಖಾರ ತಿರ್ಸೋ ಕಲ್ಲು ಇದೇ ಥರ ಇರೋದು. ಈ ಖಾರ ರುಬ್ಬೋ ಕಲ್ಲಲ್ಲಿ ನಾವಿಲ್ಲಿ ರುಬ್ಕೊತಾ ಇದ್ದೇವೆ. ಬಿಸಿದನ್ನೇ ತೆಗೆದು ರುಬ್ಕೋಬೋದು, ಇಲ್ಲ ಆರಿದ ಮೇಲಾದರೂ ರುಬ್ಕೋಬೋದು. ಇದು ನಮ್ಮ ಚಾಯ್ಸ್ ಆಗಿರುತ್ತೆ. ನಾನಿಲ್ಲಿ ಬಿಸಿದನ್ನೇ ಹಾಕ್ಕೊಂಡು ರುಬ್ಕೊತಾ ಇದ್ದೇನೆ. ಕಲ್ಲಾಗಿರೋದ್ರಿಂದ ಪರವಾಗಿಲ್ಲ. ಬಿಸಿದಾದರೂ ರುಬ್ಕೋಬೋದು, ಇಲ್ಲ ಅಂದರೆ ಆರಾದ್ಮೇಲಾದರೂ ರುಬ್ಕೋಬೋದು. ನಾವು ಬೆಲ್ಲ ಹಾಕೋದನ್ನ ನೋಡಿಕೊಂಡು ಹಾಕ್ಕೋಬೋದು. ಬೇಳೆ ಹಾಗೆ ಬೆಲ್ಲ ಸೇಮ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಲ್ಲ ಕಡಿಮೆ, ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು, ಪರವಾಗಿಲ್ಲ. ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಪರವಾಗಿಲ್ಲ. ಜಾಸ್ತಿ ಹಾಕಿದ್ರೆ ತುಂಬ ಸ್ವೀಟಾಗಿ ಬಿಡುತ್ತೆ, ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಹೂರಣ ತಿರ್ಸೋವಾಗ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬಾರ್ದು. ನಾವು ಹಂಗೆ ತಿರ್ಸ್ಬೇಕು. ಹಂಗೆ ತಿರ್ಸಿದ್ರು ಚೆನ್ನಾಗಿ ಬರುತ್ತೆ ನೋಡಿ. ಮೊದಲಿಗೆ ನಾವಿಲ್ಲಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಉಂಡೆ ಮಾಡಿ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಬೇಗ ಹೂರಣ ತುಂಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಮೈದಾ ಹಿಟ್ಟನ್ನು ನಾವು ಹೋಳಿಗೆ ಮಾಡೋ 1 ಅವರ್ ಮುಂಚೆನೇ ನೆನೆಸಿಟ್ಕೋಬೇಕು ಅಂತಲೇ ಹೇಳ್ಬೋದು. ನಾವು ಮೆತ್ತಗೆ, ತೀರ ಮೆತ್ತಗಲ್ಲ, ತೀರ ಗಟ್ಟಿ ಅಲ್ಲ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾವಿಲ್ಲಿ ನೀಟಾಗಿ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೊಳ್ಳೇಬೇಕು. ಕೈಗೆ ಎಣ್ಣೆ ಹಚ್ಚಿ ನೀಟಾಗಿ ಕಲಸಿ ಒಂದು ಕವರಲ್ಲಿ ಹಾಕಿ ಬಿಗಿಯಾಗಿ ಬಾಯಿ ಕಟ್ಟಿ 1 ಅವರ್ ಇಟ್ಕೊಂಡ್ರೆ ಸಾಕು. ಹಿಟ್ಟು ನೆನೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ. ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಮೈದಾ ಹಿಟ್ಟು ಅಷ್ಟು ಪ್ರಮಾಣದಲ್ಲಿ ನಾವು ತೆಗೆದು ಈ ಥರ ತುಂಬ್ಕೋಬೇಕಾಗುತ್ತೆ. ಹೋಳ್ಗೆನ ಫಸ್ಟ್ ಟೈಮ್ ಮಾಡೋವಾಗ ಯಾರಿಗೂ ಪರ್ಫೆಕ್ಟಾಗಿ ಬರೋದಿಲ್ಲ. ಅದು ಏನಾದರೂ ಒಂದು ಎಡವಟ್ಟಾಗೇ ಆಗುತ್ತೆ. ಹಾಗಂತ ಹೇಳಿ ಮಾಡೋದು ಬಿಟ್ಟರೆ ಅದು ಕಲಿಯೋಕ್ಕಾಗಲ್ಲ. ಬಂದಂಗೆ ಮಾಡಬೇಕು. ಅದು ನೆಕ್ಸ್ಟ್ ಟೈಮಿಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಮಮ್ಮಿ ಆ್ಯಕ್ಚುಲಿ ಇದನ್ನು ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ನೀಟಾಗಿ ನಿಧಾನಕ್ಕೆ ಹೂರಣನ ತುಂಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ತುಂಬ್ತಾ ಇದ್ದಾರೆ. ಎಣ್ಣೆ ಹಚ್ಕೊಂಡೇ ತುಂಬ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಮೈದಾ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡಲೇಬೇಕಾಗುತ್ತೆ. ನೋಡಿ ಈ ಥರ ಅಗ್ಲಕ್ಕೆ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಕೊತಾ ಇದ್ದೀವಿ. ಇದನ್ನು ನಾವು ಪ್ಲಾಸ್ಟಿಕ್ ಕವರ್ ಮೇಲೂ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ಪಾತ್ರೆ ತಟ್ಟೆಲೆಲ್ಲ ಇಟ್ಕೋಬೋದು. ಆದರೆ ಎಣ್ಣೆ ಹಚ್ಚಿ ಇಟ್ಕೋಬೇಕು. ತಕ್ಕೊಳ್ಳೋವಾಗ ಅದು ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಚ್ಚಿ ಇಟ್ಕೋಬೇಕಾಗುತ್ತೆ. ನಾವಿಲ್ಲಿ ಬಾಳೆ ಎಲೆಯಲ್ಲಿ ಇಡೋದ್ರಿಂದ ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ. ನೋಡಿ, ಇದೇ ಒರೆಯೋದು, ಚಪಾತಿ ಒರೆಯೋದೆಲ್ಲ ನಾವು ಇದರಲ್ಲೇ. ಇದನ್ನು ನಾವು ತಿರ್ಗೆ ಮಣಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಇದನ್ನು ಏನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಥರ ಮಣೆಯಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡಿ, ನಾನಿಲ್ಲಿ ಒಂದು ತೊಗೊಂಡಿದ್ದೀನಿ. ನಾವು ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀವೋ ಆ ಸೈಜಲ್ಲಿ ನೋಡಿ ಒಂದು ಕವರ್ನ ತಗೋಬೋದು. ಎಣ್ಣೆ ಕವರು ಆಗುತ್ತೆ. ಎಣ್ಣೆ ಕವರು ದೊಡ್ಡಕ್ಕೆ ಬರಲ್ಲ, ಅದು ಚಿಕ್ಕಕ್ಕಾಗುತ್ತೆ. ಅದಕ್ಕೋಸ್ಕರ ಸ್ಯಾರಿಯಲ್ಲಿ ಪ್ಯಾಕ್ ಮಾಡ್ತಾರಲ್ಲ ಆ ಕವರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆ ಕವರ್ನ ನಾವು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಹೋಗಬೇಕು. ಎಣ್ಣೆ ಹಚ್ಕೊಂಡು ನಾವಿಲ್ಲಿ ಇದನ್ನು ಈ ಥರ ಅಗಲಕ್ಕೆ ಮಾಡ್ಕೊತಾ ಹೋದರೆ ಆಗುತ್ತೆ. ಎಲ್ಲ ಕಡೆಗೂ ಒಂದೇ ಥರ ಬರಬೇಕು. ದಪ್ಪ ಸಣ್ಣ ಅಂದ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹೋಳಿಗೆ. ಅದಕ್ಕೋಸ್ಕರ ಈ ಥರನೇ ನಾವು ಕೈಯಲ್ಲಿ
ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ನಾವಿದನ್ನು ಲತ್ತಣಿಗೆಯಲ್ಲಿ ಮಾಡಿದರೆ ಒಂದೊಂದು ಕಡೆ ಹೂರ್ಣ ಒಂದು ಕಡೆಗೆ ಮೈದಾ ಹಿಟ್ಟು ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಿಧಾನಕ್ಕೆ ನೀಟಾಗಿ ಈ ಥರ ಕೈಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಒಂದು ಸರಿ ಮಾಡಿ ನೋಡಿ, ನಿಮಗೂ ತುಂಬ ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಆಮೇಲೆ ನಾನಿಲ್ಲಿ ಕೆಸಿಂದಿದ್ದು ಆ್ಯಕ್ಚುಲಿ ಕೆಸಿನ ದಂಟು ತಗೊಂಡಿದ್ದೀವಿ. ಇದಕ್ಕೆ ಬಟ್ಟೆನೂ ಯೂಸ್ ಮಾಡ್ಬೋದು, ಇಲ್ಲ ಬಾಳೆದಂಟು ಯೂಸ್ ಮಾಡ್ಬೋದು. ನಾವಿಲ್ಲಿ ಕೆಸಿನ ದಂಟನ್ನ ಯೂಸ್ ಮಾಡ್ತಾಯಿದ್ದೇವೆ. ನಾವಿಲ್ಲಿ ದೋಸೆ ಹಂಚನ್ನು ಇಟ್ಟಿದ್ದೀವಿ. ನೋಡಿ ದೋಸೆ ಹಂಚಿದು, ದೋಸೆ ಹಂಚನ್ನ ಯೂಸ್ ಮಾಡ್ತಾಯಿದ್ದೀವಿ. ಹಂಚು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ನೀಟಾಗಿ ಬರುತ್ತೆ ಹೋಳಿಗೆ, ಅದಕ್ಕೋಸ್ಕರ ದೋಸೆ ಹಂಚನ್ನೇ ಯೂಸ್ ಮಾಡ್ತೀವಿ ನಾವು ಹೋಳಿಗೆ ಮಾಡೋವಾಗ. ನೋಡಿ ದೋಸೆ ಹಂಚಿಗೆ ನೀಟಾಗಿ ಹೋಳಿಗೆ ಉದ್ದಿದ್ನಲ್ಲ ಅದನ್ನು ತೆಗೆದು ನೀಟಾಗಿ ತೆಗೆದು ಹಾಕಬೇಕು. ನೋಡಿ ಹಂಚು ಕಾದಿರಬೇಕು, ಆದರೆ ಹಂಚು ಕಾದ್ದಂಗೆ ಹಾಕಿದರೆ ಚೆನ್ನಾಗಿ ಬರಲ್ಲ, ಹಾಗೆ ಹೇಳೋದು ಇಲ್ಲ. ಹಂಚು ಕಾದ್ಮೇಲೆ ಎಣ್ಣೆನ ಹಚ್ಬಿಟ್ಟು ನಾವು ನಿಧಾನಕ್ಕೆ ತೆಗೆದು ಹಾಕಬೇಕಾಗುತ್ತೆ ಹೋಳಿಗೆನ. ಸ್ವಲ್ಪ ಬಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಈ ಥರ ಸ್ವಲ್ಪ ಬಾಡಿದ ಮೇಲೆ ನಾವು ನೀಟಾಗಿ ಚೂಚ್ಕದಲ್ಲಿ ತೆಗೆದು ಹಾಕಬೇಕಾಗುತ್ತೆ. ನೋಡಿ ಈ ಥರ ಬಾಡಬೇಕು. ಈ ಥರ ಬಾಡಾದ್ಮೇಲೆ ನೀಟಾಗಿ ತೆಗೆದು ಹಾಕಬೇಕು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ಒಲೆಯಲ್ಲಿ ಮಾಡ್ತಾ ಇರೋ ಕಾರಣ ಹೊಗೆನೇ ಜಾಸ್ತಿ ಬರ್ತಾ ಐತೆ. ಆಮೇಲೆ ಇನ್ನೊಂದು ಹಾಕ್ತಾಯಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ದೋಸೆನಾದ್ರೂ ಯಾವುದೇ ಒಂದಾದ್ರೂ ಮೊದಲನೇದು ಅಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ನೋಡಿ ಇನ್ನೊಂದು ಹಾಕಿದ್ದೀನಿ. ಈ ಥರ ಬಾಡಬೇಕು. ಈ ಥರ ಬಾಡಿದ ಮೇಲೆ ನಿಧಾನಕ್ಕೆ ತೆಗಿಬೇಕು ಚೂಚ್ಕದಾಗೆ. ನೋಡಿ ಚೂಚ್ಕನೇ ತಗೋಬೇಕು. ಚೂಚ್ಕ ತೊಗೊಂಡ್ರೆ ಚೆನ್ನಾಗಿ ಬರೋದು. ನೋಡಿ ಈ ಥರ ಬಾಡಾದ್ಮೇಲೆ ಮಗ್ಚ್ ಹಾಕಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಈ ಥರ ಬರುತ್ತೆ. ನೋಡಿ ಈ ಥರ ಊದ್ಕೊಳ್ಳುತ್ತೆ. ಈ ಥರ ಊದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅರ್ಥ. ನೋಡಿ ಹಾಕಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು, ಇಲ್ಲ ಸೀದೋಗಿಬಿಡುತ್ತೆ. ಮಗ್ಚಾಕಿ ಒಂದು 5 ಸೆಕೆಂಡ್ ಆದರೆ ಸಾಕು, ತೆಗಿಬೇಕು. ಮಾಡೋದಾದರೆ ಸಿಮ್ಮಲ್ಲೇ ಮಾಡ್ಕೋಬೇಕು. ಒಲೆಯಲ್ಲಿ ಮಾಡೋದಾದರೆ ನಾವು ಬೆಂಕಿ ತುಂಬ ಒಟ್ಕೋಬಾರ್ದು. ನೋಡಿ ಈ ಥರ ಆದರೆ ಸಾಕು, ರೆಡಿ ಆಯಿತು ಅಂತ ಹೇಳಿ ಹೋಳಿಗೆನ. ಈ ಥರ ಒಂದು ಹೋಳಿಗೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.